ಕೆಲವರಿಗೆ ಕಾರು ಚಲಾಯಿಸಬೇಕಾದ್ರೆ ಅದೇನು ಮೆಟ್ಕೊಂಡಿರುತ್ತೋ ಏನೋ ಗೊತ್ತಿಲ್ಲ. ಈ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ನ ವಿನ್ ಡೀಸೆಲ್ ನೆನಪಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಓವರ್ಟೇಕ್ ಮಾಡಿಬಿಡ್ಬೇಕು, ಓವರ್ ಸ್ಪೀಡಾಗಿ ಹೋಗ್ಬಿಡ್ಬೇಕು, ಆಮೇಲೆ ಏನೋ ಒಂದು ಅವಾರ್ಡ್ ಸಿಕ್ಕಂತೆ, ಏನೋ ಒಂದು ಸಮಾಧಾನ ಇಲ್ಲಷ್ಟೇ ನೋಡಿ. ಅಂಥದ್ದೇ ಒಂದು ಹುಚ್ಚಾಟಕ್ಕೆ ಬಿದ್ದು ಜಿದ್ದಿಗೆ ಬಿದ್ದು ಕಾರ್ ಚಲಾಯಿಸೋಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿರೋದು. 2 ಕಾರುಗಳ ಮಧ್ಯೆ ಅಪಘಾತ ಆಗಿದೆ. ಅದೃಷ್ಟವಶಾತ್ ಕಾರಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ನಾಗರಬಾವಿ ಬಳಿ ಆಗಿರುವಂತಹ ಘಟನೆ ಇದು. 2 ಕಾರು ಚಾಲಕರ ನಡುವೆ ಜಿದ್ದಾಜಿದ್ದಿ ಇತ್ತು. ಯಾರು ಫಸ್ಟ್ ಹೋಗ್ತಾರೆ, ನಾನು ಫಸ್ಟ್ ಹೋಗ್ತೀನಾ ಅಂತ. ಒಂದಕ್ಕೊಂದು ಡಿಕ್ಕಿಯಾಗಿ ಈ ಸ್ಪೀಡಲ್ಲಿ ಬ್ಯಾಲೆನ್ಸ್ ತಪ್ಪಿದೆ. 2 ಕಾರುಗಳು ಜಖಮ್ ಆಗಿದೆ. ಓರ್ವ ಡ್ರೈವರ್ ಕುಡಿದು ವಾಹನ ಓಡಿಸ್ತಾ ಇದ್ದ ಶಂಕೆ ಇದೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಆಗಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಜ್ಞಾನ ಭಾರತಿ ಸಂಚಾರ ಪೊಲೀಸರಿಂದ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತದೆ. ಎಲ್ಲಿಯವರು, ಏನು ಕತೆ, ಯಾಕಿಂತ ಅಧ್ವಾನವನ್ನು ಮಾಡಿಕೊಂಡ್ರು, ಇವ್ರು ಸಾಯೋದಲ್ಲದೆ ಇನ್ನೊಂದಷ್ಟು ಜನರನ್ನು ಸಾಯಿಸ್ಬಿಡ್ತಾ ಇದ್ರಲ್ಲ ಹೆಚ್ಚು ಕಡಿಮೆ ಆಗಿದ್ದಿದ್ರೆ. ಹೀಗೆ ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಯೆಲ್ಲೋ ಬೋರ್ಡ್ ವೆಹಿಕಲನ್ನು ನೋಡ್ತಾ ಇದ್ದೀರಾ ನೀವು. ಇನ್ನೊಂದು ಕಾರು ಕೂಡ ಅಲ್ಲೇ ಇತ್ತು. ಸೊ 2 ಕಾರಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾರು ಮಾಲೀಕತ್ವದ ಕಾರು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಆಮೇಲೆ ಏನಿಬ್ರು ಬೆಟ್ಟಿಗಿಟ್ಟು ಹಾಕ್ಕೊಂಡಿದ್ರಾ, ಪರಿಚಯದವ್ರು ಅಲ್ದವರ, ಆದರೂ ಜಿದ್ದಿಗೆ ಬಿದ್ರಾ, ಎಲ್ಲನೂ ಕೂಡ ತನಿಖೆ ನಂತರ ಆಚೆ ಬರುತ್ತೆ.